ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಿಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ 0 ಸಬ್ಸ್ಕ್ರೈಬರ್ಸ್ ಇರಲಿ, 100 ಸಬ್ಸ್ಕ್ರೈಬರ್ಸ್ ಇರಲಿ, 500 ಸಬ್ಸ್ಕ್ರೈಬರ್ಸ್ ಇರಲಿ, ಒಟ್ಟಾರೆ 1000 ಸಬ್ಸ್ಕ್ರೈಬರ್ಸ್ ಇರಲಿ, ಆದರೆ ಈ ಒಂದು ಸೆಟ್ಟಿಂಗ್ ಆ್ಯಕ್ಚುಲಿ ನಮ್ಮ ಎಲ್ಲ ಆಲ್ಮೋಸ್ಟ್ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಈ ಒಂದು ಸೆಟ್ಟಿಂಗ್ ಆಲ್ಮೋಸ್ಟ್ ಗೊತ್ತಿಲ್ಲ. ನಿಮಗೆ ಏನಾದರೂ ಈ ಒಂದು ಸೆಟ್ಟಿಂಗ್ ನೀವು ಏನಾದರೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಆನ್ ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಅನ್ನೋದು ಅಂದರೆ ಏನಿದಲ್ಲ ಅದು ಇದು ಕೌಂಟಿಂಗು ರಾಕೆಟ್ ರೀತಿ ಆರಾಮಾಗಿ ಗ್ರೋ ಆಗುತ್ತೆ. ಈ ಒಂದು ಸೆಟ್ಟಿಂಗ್ ತುಂಬ ಇಂಪಾರ್ಟೆಂಟ್. ಅದು ಯಾವ ಒಂದು ಸೆಟ್ಟಿಂಗ್ ಅಂತ ಆನ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ಈ ಒಂದು ಸೆಟ್ಟಿಂಗು ಮುಂದೆ ಬನ್ನಿ. ಸ್ವಲ್ಪ ವೀಡಿಯೋ ಮಾಡೋದು ಇಲ್ಲೀಗಲ್ ಆದರೆ ಬಟ್ ನಾನು ವೀಡಿಯೋ ಮಾಡ್ತೀನಿ ಅದಕ್ಕೋಸ್ಕರ ನಿಮಗೋಸ್ಕರ ಲೀಗಲ್, ಯಾಕಂದ್ರೆ ನಿಮಗೆ ಯೂಸ್ ಆಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ, ಯಾಕಂದರೆ ಎಷ್ಟೋ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಕಷ್ಟಪಡ್ತಾ ಇದ್ದಾರೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ. ಆದರೆ ಬಟ್ ಈ ಒಂದು ಸೆಟ್ಟಿಂಗ್ ಆನ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ಯಾವ ಒಂದು ಸೆಟ್ಟಿಂಗ್ ಏನು ನೋಡುವಂತೆ ಇವತ್ತೊಂದು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಕೆಲಸ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡಿ. ಯಾಕಂದ್ರೆ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ, ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಸದಾಕಾಲ ಇರಲೇಬೇಕು. ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ನಿಮ್ಮ ಈ ಪ್ರೀತಿಯ ಕನ್ನಡ ಯೂಟ್ಯೂಬ್ ಕ್ರಿಯೇಟರ್ಸ್. ಏನಲ್ಲ, ತುಂಬ ಸಿಂಪಲ್ ಗೈಸ್. ನಾನು ನಿಮಗೆ ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ನೀವೇನು ನೋಡಿ ನಿಮ್ಮ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ, ಯಾಕಂದರೆ ಯೂಟ್ಯೂಬ್ನಲ್ಲಿ ಇದೆ ಈ ಒಂದು ಸೆಟ್ಟಿಂಗ್. ಜಸ್ಟ್ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಆದರೆ ಬಟ್ ಯೂಟ್ಯೂಬ್ ಏನು ಮಾಡಿ, ಯಾವ ಒಂದು ಯೂಟ್ಯೂಬ್ ನಿಮ್ಮ ಚಾನಲ್ ಅಕೌಂಟ್ ಇಮೇಲ್ ಹಿಡಿದಿಲ್ಲ ಅದೇ ಒಂದು ಅಕೌಂಟ್ ಇರಬೇಕು. ಜಸ್ಟ್ ಈಗ ನಾನು ಕನ್ನಡ ಟಿಕೆಟ್ಸ್ ಇದೆ, ನನ್ನ ಪ್ರೊಫೈಲ್ ಇದೆ, ನೀವು ಕೂಡ ನಿಮ್ಮ ಚಾನಲ್ ಯಾವುದು ಮೇನ್ ಇದೆ ಅದನ್ನ ಓಪನ್ ಮಾಡಿ. ಈಗ ನೀವು ಏನು ಮಾಡಬೇಕು, ತುಂಬ ಸಿಂಪಲ್. ನೀವೇನು ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲೈವ್ ಆಪ್ಷನ್ ಬರ್ತದೆ, ಪೋಸ್ಟ್ ವಿಡಿಯೋ ಲೈವ್ ಅಂತ ಬರ್ತದೆ. ಇದರಲ್ಲಿ ಏನು ಮಾಡಿ ಲೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವರ್ಟಿಕಲ್ ನಿಮ್ಮ ಲೈವ್ ಓಪನ್ ಆಗುತ್ತೆ, ಅಂದರೆ 6:9 ಸೈಜಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ತುಂಬ ಸಿಂಪಲ್, ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟು ಇಲ್ಲಿ ಏನು ಮಾಡಿ, ಇಲ್ಲಿ ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜಸ್ಟ್ ಮೇನ್ ಇಂಪಾರ್ಟೆಂಟ್ ಟೈಟಲ್ ಏನಂದ್ರೆ ಲೈವ್ದು ಇದೇನು ಹಾಕೋದು, ಏನು ಬೇಕಾದ್ರೂ ನೀವು ಹಾಕೊಳ್ಳಿ. ಟೈಟಲ್ ಏನಂದರೆ ಈಗ ನೀವು ಲೈವ್ ಯಾವ ಒಂದು ಕಾರಣಕ್ಕೋಸ್ಕರ ಬರ್ತಾ ಇದ್ರೆ ಆ ಲೈವ್ ಟೈಟಲ್ ಹಾಕೊಳ್ಳಿ, ಮೇನ್ ಇಂಪಾರ್ಟೆಂಟ್ ನೀವು ಹಾಕೊಳ್ಳಿ. ನಾನು ಏನೂ ಚೇಂಜ್ ಮಾಡಲ್ಲ, ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ, ಅದಕ್ಕೋಸ್ಕರ ಬಿಟ್ಬಿಡ್ತೀನಿ. ಅದರಂತ ನೋಟ್ಟು ಇಲ್ಲಿ ವಿಸಿಬಿಲಿಟಿ ಅಂತ ಇಲ್ಲ, ಜಸ್ಟ್ ಇದನ್ನೇನು ಮಾಡಿ ಅನ್ಲಿಸ್ಟೆಡ್ ಹಾಕಬೇಕು. ಇದೇನು ಮಾಡಿ ಅನ್ಲಿಸ್ಟೆಡ್ ಹಾಕೊಳ್ಳಿ. ಅದರಂತ ನೋಟ್ಟು ನೀವು ನೆಕ್ಸ್ಟ್ ಏನು ಮಾಡಬೇಕು, ಜಸ್ಟ್ ತೆಲಡ ಸ್ವೈಪ್ ಮಾಡಿ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತಲ್ಲ, ಇಲ್ಲಿ ಏನು ಮಾಡಬೇಕು, ಏನಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಂದರೆ ಮೌಂಟೇಶನ್ ಆನಿದ್ರೆ ಈ ಎನೇಬಲ್ ಮೌಂಟೇಶನ್ ಅಂತ ಬರುತ್ತೆ. ಇಲ್ಲಾಂದ್ರೆ ಏನು ಮಾಡಿ, ಜಸ್ಟ್ ಈ 3 ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಮೇಲೆ ಹಿಡ್ಕಂತಲ್ಲ ಈ 3 ಸೆಟ್ಟಿಂಗ್ ಆನ್ ಮಾಡಿ. ಮೌಂಟೇಶನ್ ಆನ್ ಇದ್ರೆ ತೆಲಗಿನ 4ನೇ ಸೆಟ್ಟಿಂಗ್ ಬರುತ್ತೆ, ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಇದು ಇಂಪಾರ್ಟೆಂಟು. ಮತ್ತು ಅದ್ರ ಜೊತೆಗೆ ನಿಮ್ಮ ಹತ್ರ ಏನಾದರೂ ಪ್ರಾಡಕ್ಟ್ ಟ್ಯಾಗ್ ಮಾಡ್ತಾರೆ ಟ್ಯಾಗ್ ಮಾಡ್ಕೊಳ್ಳಿ, ಲೈವಲ್ಲಿ ಏನಾದರೂ ಪ್ರಾಡಕ್ಟ್ ಟ್ಯಾಗ್ ಮಾಡ್ತಾರೆ ಮಾಡ್ಕೊಳ್ಳಿ. ಅದರ ನಂತರ ನೋಟ್ಟು ಇಲ್ಲಿ ಏನು ಮಾಡ್ಕೊ, ಶೆಡ್ಯೂಲ್. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಮಾಡಬೇಕು ಕೆಲಸನ ಶೆಡ್ಯೂಲ್. ಈ ಲೆಟರ್ ಅಂದರೆ ಶೆಡ್ಯೂಲ್ ಲೆಟರ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನು ಮಾಡ್ಕೊ ಶೆಡ್ಯೂಲ್ ಮಾಡ್ಕೊ. ಶೆಡ್ಯೂಲ್ ಏನು ಮಾಡ್ಕೊ, ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು ಲೈವ್ ಇವತ್ತು 18 ತಾರೀಕು ಮಾರ್ಚ್. ಈಗ ನಾನು 18 ತಾರೀಕು ಎಷ್ಟು ಗಂಟೆಗೆ ಬರ್ತಾ ಇದ್ದೀನಿ, 10 ಗಂಟೆಗೆ ಬರ್ತಾ ಇದ್ದೀನಿ. ಜಸ್ಟ್ 10:30ಗೆ ಲೈವ್ ಬರ್ತಾ ಇದ್ದೀನಿ, 10 ಈಗ PM ಸೆಲೆಕ್ಟ್ ಮಾಡ್ತಾರೆ. ಓಕೆ, ಡನ್. ಅದನ್ನು ಬಂದ್ಬಿಟ್ಟು ತಮ್ನೇಲ್ ಕೂಡ ಹಾಕೊಳ್ಳಿ. ನೀವು ಲೈವ್ ಏನು ಇದರ ಟಾಪಿಕ್ ಅದರ ತಮ್ನೇಲ್ ಒಂದು ಹಾಕೊಳ್ಳಿ. ಎಕ್ಸಾಂಪಲ್ ನಾನು ನಿಮಗೆ ತೋರಿಸೋಗೋಸ್ಕರ ಈ ತಮ್ನೇಲ್ ಹಾಕ್ಬಿಡ್ತೀನಿ. ಓಕೆ, ಸೇವ್. ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ಇದರಲ್ಲಿ ಏನೂ ಚೇಂಜ್ ಮಾಡಲ್ಲ. ಡಿಸ್ಕ್ರಿಪ್ಷನ್ ಕೂಡ ನೀವೇನು ಟೈಟಲ್ ಹಾಕಿರ್ತಾರೆ ಅದನ್ನೇ ಇಲ್ಲಿ ಹಾಕಿ, ಲೈವ್ ಟೈಟಲ್ ಏನು ಹಾಕಿರೋ ಅದನ್ನೇ ಕಾಪಿ ಮಾಡಿ ಇದರಲ್ಲಿ ಹಾಕಿಬಿಟ್ಟು ಜಸ್ಟ್ ನನಗೆ ಏನು ಮಾಡಲ್ಲ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋ ಪವರ್ ಕಿಡ್ಸ್. ಓಕೆ, ಡನ್. ನೆಕ್ಸ್ಟ್ ನೀವು ಕೂಡ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2 ಆಪ್ಷನ್ ಬರುತ್ತೆ, ಗೋ ಲೈವ್ ಅಂತ ಬರುತ್ತೆ, ಡನ್ ಅಂತ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಡನ್ ಮೇಲೆ ಕ್ಲಿಕ್ ಮಾಡಿ, ಗೋ ಲೈವ್ ಮೇಲೆ ಕ್ಲಿಕ್ ಮಾಡೋಕೋಬೇಡಿ. ಯಾಕಂದ್ರೆ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈವ್ ಸ್ಟಾರ್ಟ್ ಆಗುತ್ತೆ, ಅದು ಬೇಡ ನಮಗೆ. ಈಗ ನೀವೇನು ಮಾಡಬೇಕು, ಜಸ್ಟ್ ಸೆಟ್ಟಿಂಗ್ ಅನ್ನೋದು ಆಯಿತು. ಈಗ ಏನು ಮಾಡಬೇಕು, ಬ್ಯಾಕ್ ಬರಬೇಕು. ಬ್ಯಾಕ್ ಬಂದ ನಂತರ ಮತ್ತೆ ನೀವು ಏನು ಮಾಡಬೇಕು, ಈಗ ಇಂಪಾರ್ಟೆಂಟ್ ಸೆಟ್ಟಿಂಗ್, ಅದೇನು ಸೆಟ್ಟಿಂಗ್ ಅಲ್ಲ, ಇವಾಗಿದೆ ಸೆಟ್ಟಿಂಗು. ಏನು ಮಾಡಬೇಕು, ತುಂಬ ಸಿಂಪಲ್, ಏನೂ ಇಲ್ಲ. ಅದೇ ಒಂದು ಇಮೇಲ್ ಐಡಿ ಈಗ ಏನಿದೆ ಇದೇ ಅಕೌಂಟು. ಜಸ್ಟ್ ನೀವು ಏನು ಮಾಡಿ ನಿಮ್ಮ ಚಾನಲ್ ಓಪನ್ ಮಾಡ್ಕೊಳ್ಳಿ. ನಾನು ಏನು ಮಾಡ್ತೀನಿ, ಕನ್ನಡ ಟಿಕೆಟ್ಸ್ ಓಪನ್ ಮಾಡಿ. ಜಸ್ಟ್ ಚಾನಲ್ ಓಪನ್ ಮಾಡಿದ ತಕ್ಷಣ ಲೈವ್ ಸೆಕ್ಷನಲ್ಲಿ ಹೋಗ್ತೀನಿ. ಈಗ ನೋಡ್ಕೊಳ್ಳಿ, ನಾನು ಇಟ್ಟಿದ್ದೀನಿ ನೋಡಿ ಲೈವ್ ಇಲ್ಲಿ ಪ್ರೀಮಿಯಮ್ದು ಅಂತ ಶೆಡ್ಯೂಲ್ ಇಟ್ಟಿದ್ದೀನಿ. ಈ ಲೈವ್ ಮೇಲ್ಗಡೆ ಇದೆ, ಜಸ್ಟ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇಶ್ಯೂ ಅದನ್ನು ಬಿಟ್ಟರೆ ನಾವೆಲ್ಲ. ಓಕೆ, ಇಲ್ಲಿದೆ ನೋಡಿ. ಈ ಲೈವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೈವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇನು ಶೆಡ್ಯೂಲ್ ಇದೆ, ಟೈಮಿಂಗ್ ಪ್ರೀಮಿಯಮ್ ಇದೆ. ಇಲ್ಲಿ ನೀವು ಹೇಳ್ಬೇಕು ಒಂದು ಸೆಟ್ಟಿಂಗ್ ಮಾಡಬೇಕು. ಏನು ಸೆಟ್ಟಿಂಗ್, ಅದು ತುಂಬ ಸಿಂಪಲ್, ಇದೇ ಇಂಪಾರ್ಟೆಂಟ್ ಸೆಟ್ಟಿಂಗ್, ಮರಿಬೇಡಿ. ತುಂಬ ಜನ ಗೊತ್ತಿಲ್ಲ. ಏನಂದರೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಥರ್ಡ್ ಆಪ್ಷನ್ ಕಮ್ಯುನಿಟಿ ಅಂತ ಮೋಷನ್ ಅಂತ ಬಂದ್ಬಿಟ್ಟು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 3rd ಆಪ್ಷನ್ ಬರುತ್ತೆ ನೋಡಿ ನಿಮಗೆ. ಇಲ್ಲಿ ಪಾರ್ಟಿಸಿಪೆಂಟ್ಸ್ ಅಂತ ಬರುತ್ತೆ ನೋಡಿ, ಇಲ್ಲಿ ಜಸ್ಟ್ ಪಾರ್ಟಿಸಿಪೆಂಟ್ಸ್ ಅಂತ ಮೋಡ್ ಅಂತ ಬಂದ್ಬಿಟ್ಟು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನು ಮಾಡಿ, ಸಬ್ಸ್ಕ್ರೈಬ್ ಆಪ್ಷನ್ ಇದೆಲ್ಲ, ಜಸ್ಟು ಈ ಸಬ್ಸ್ಕ್ರೈಬರ್ಸ್ ಆಪ್ಷನ್ ಇದನ್ನ ಆನ್ ಮಾಡ್ಕೊಳ್ಳಿ. ಇದನ್ನ ಆನ್ ಮಾಡಿಬಿಟ್ರೆ ಸಾಕು, ನೀವು ಬೇರೆ ಏನೋ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಮ್ಮೆ ತೋರಿಸ್ತೀನಿ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, 3 ಮೇಲೆ ಕ್ಲಿಕ್ ಮಾಡಿ. ಈ 3rd ಆಪ್ಷನ್
ಪಾರ್ಟಿಸಿಪೆಂಟ್ಸ್ ಇದೆಲ್ಲ ಇಲ್ಲಿ ಏನು ಮಾಡಬೇಕು ಸಬ್ಸ್ಕ್ರೈಬ್ ಇಟ್ಟರೆ ಸಾಕು. ಇದು ನೀವು ಇದೊಂದು ಸೆಟ್ಟಿಂಗ್ ಮಾಡಿದರೆ ಸಾಕು, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಹೆಂಗಪ್ಪ ಅಂದ್ರೆ ತುಂಬ ಸಿಂಪಲ್. ಈಗ ನೀವು ಏನಾದರೂ ಲೈವ್ ಮಾಡ್ತಾ ಇದ್ದೀರಾ, ಆಲ್ಮೋಸ್ಟ್ ಎಲ್ಲರೂ ಕೂಡ ಲೈವ್ ಮಾಡ್ತೀರಾ, ನೀವು ಮಾಡ್ತೀರ ನಾವು ಮಾಡ್ತೀರಿ ಲೈವ್, ಹೌದಲ್ಲ? ಲೈವ್ ಮಾಡಿದರೆ ಈಗ ನಮ್ಮ ಚಾಟ್ ಆಪ್ಷನ್ ಇದೆ, ಈ ಚಾಟ್ ಆಪ್ಷನ್ ನೀವು ಆ ಸೆಟ್ಟಿಂಗ್ ಆನ್ ಮಾಡಿದರೆ, ಈಗ ನೀವು ಆ ಸೆಟ್ಟಿಂಗ್ ಮಾಡಿದ್ರೆ ಏನು ಯೂಸ್ ಅಂದರೆ, ಆ ಸೆಟ್ಟಿಂಗ್ ನೀವು ಏನಾದರೂ ಮಾಡಿದರೆ ಈಗ ನಿಮ್ಮ ಜೊತೆ ಯಾರೇ ಒಬ್ರು ಬಂದು ಈ ಕಮೆಂಟ್ ಬಾಕ್ಸಲ್ಲಿ ಚಾಟ್ ಅಂದರೆ ಚಾಟ್ ಬಾಕ್ಸಲ್ಲಿ ನಿಮ್ಮ ಜೊತೆ ಚಾಟ್ ಮಾಡ್ಬೇಕಂದ್ರೆ ಅವರು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಅವರಿಗೆ ಇದು ಎನೇಬಲ್ ಇರುತ್ತೆ. ಏನಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಎನೇಬಲ್ ಇರಲ್ಲ ಚಾಟು. ಇದೇ ನೋಡಿ ಸೆಟ್ಟಿಂಗ್. ಈ ಸೆಟ್ಟಿಂಗ್ ಬೆನಿಫಿಟ್ಸ್ ಏನಂದ್ರೆ ಏನು, ಅವ್ರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲದೆ ನಿಮ್ಮ ಜೊತೆ ಯಾವುದೇ ರೀತಿ ಲೈವಲ್ಲಿ ಚಾಟ್ ಮಾಡೋಕ್ಕೆ ಸಾಧ್ಯವಾಗಲ್ಲ. ಇದರಿಂದ ಏನಾಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ, ಬೆಸ್ಟ್ ಅಂತ ಹೇಳ್ಬೋದು. ಇದೇ ಒಂದು ಸೆಟ್ಟಿಂಗ್ ಆ್ಯಕ್ಚುಲಿ ಉಂಟು. ಪ್ರತಿಯೊಬ್ಬರು ಹೇಳ್ಬೇಕು, ಮೊದಲು ಮೊಬೈಲ್ ಸ್ಕ್ರೀನ್ ಕೂಡ ಆಫ್ ಮಾಡಿದ್ದೀನಿ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೇಳ್ತಾನೆ. ಈ ಒಂದು ಸೆಟ್ಟಿಂಗ್ ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ ಇಲ್ವಂತ ಚಿಕ್ಕದಾಗಿ ಕಮೆಂಟ್ ಕೇಳ್ತಾರೆ. ಜೊತೆ ಪ್ರತಿಯೊಬ್ಬರು ಕೂಡ ಈ ಒಂದು ಶೇರ್ ಮಾಡಿ, ಯಾಕಂದ್ರೆ ನಮ್ಮ ಎಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಯೂಸ್ಫುಲ್. ಯಾಕಂದರೆ ನಾವು ಎಲ್ಲರೂ ಕೂಡ ಲೈವಲ್ಲಿ ಇರ್ತೀವಿ, ಅವ್ರು ನಮ್ಮನ್ನ ಇಷ್ಟಪಡ್ತಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕನ್ನಡಿಗರು ನಮ್ಮನ್ನ ಇಷ್ಟಪಡ್ತಾರೆ. ಅದ್ರ ಬಟ್ ಈ ಸೆಟ್ಟಿಂಗ್ ಆನ್ ಮಾಡಿದ್ರೆ ಏನುತ್ತೆ, ಅವ್ರಿಗೆ ನೆನಪಿಗೆ ಬರುತ್ತೆ, ಈ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾವು ಸಬ್ಸ್ಕ್ರೈಬ್ ಮಾಡಿ ಚಾಟ್ ಮಾಡೋ ಆಪ್ಷನ್ ಇರುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ, ನಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ, ಅವ್ರಿಗೆ ಕೂಡ ಗೊತ್ತಾಗುತ್ತೆ, ನೆನಪಿಗೆ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಈ ಸೆಟ್ಟಿಂಗ್ ಆನ್ ಮಾಡಿ. ಯಾಕಂದರೆ ತುಂಬ ಲೈವಲ್ಲಿ ಇರ್ತೀವಿ ನೀವು ಎಲ್ಲರೂ ಕೂಡ. ಅದರಿಂದ ಏನಾಗುತ್ತೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತಾರೆ. ಸಬ್ಸ್ಕ್ರೈಬ್ ಮಾಡಲೇ ನಮ್ಮ ಜೊತೆ ಚಾಟ್ ಮಾಡೋಕ್ಕೆ ಸಾಧ್ಯವಾಗಲ್ಲ. ಇದೇ ನೋಡಿ ಸೆಟ್ಟಿಂಗ್. ಆ್ಯಕ್ಚುಲಿ ಉಂಟು ಈ ಸೆಟ್ಟಿಂಗ್ ನಿಮಗೋಸ್ಕರ ವಿಡಿಯೋ ಮಾಡೋದು. ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡ್ಕೋ, ಲೈಕ್ ಮಾಡ್ಕೋ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮರಿಬೇಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ವಿಡಿಯೋ ಮಾಡ್ತೀನಿ ಅಂತ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಇವತ್ತೊಂದು ಮುಗಿಸೋ ಮುಂಚೆ ಎಲ್ಲ ನಮ್ಮ ಕನ್ನಡ ಸ್ಪಂಸರ್ ಕೂಡ ಇಂದು ಒಂದೇ ಮಾತನ್ನು ಮತ್ತೆ ನಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಊಟ ಮಾಡೋ ಟೈಮಿಗೆ ಬೇಗ ಬಾಯ್ ಬಾಯ್.